ಈ ದೇಶವೇ ಬೆಚ್ಚಿ ಬಿದ್ದಿದೆ ಈ ಒಂದು ಭೀಕರ ಸ್ಫೋಟದಿಂದ. ಇಲ್ಲಿ ಉದ್ದೇಶ ಏನಾಗಿತ್ತು? ಭಯೋತ್ಪಾದಕ ಸಂಘಟನೆಗಳ ಕೈವಾಡ ಏನಾದರೂ ಇರಬಹುದಾ ಅಂತ. ಯಾಕೆಂದ್ರೆ ನೋಡಿ, CNG ಆಗಿದ್ರೆ ಇಷ್ಟು ದೊಡ್ಡ ಪ್ರಮಾಣದ ಸ್ಫೋಟ ಆಗ್ತಾ ಇರಲಿಲ್ಲ. ಫರೀದಾಬಾದ್ನಲ್ಲಿ ಸ್ಫೋಟಕ ಪತ್ತೆಗೂ ಇದಕ್ಕೇನಾದರೂ ಲಿಂಕ್ ಇರಬಹುದಾ? ಯಾಕಂದ್ರೆ ಅಲ್ಲಿ 3 ಜನ ಟೆರರಿಸ್ಟ್ಗಳನ್ನ ಬಂಧನ ಮಾಡಲಾಗಿತ್ತು, ಗುಜರಾತ್ನ ATSನವರು. ಹಾಗಾಗಿ ಈಗ ದೆಹಲಿಯ ಕೆಂಪುಕೋಟೆ ಬಳಿ ಈ ಕಾರು ಸ್ಫೋಟಕ್ಕೂ ಮತ್ತು ಅಲ್ಲಿ ಶಂಕಿತ ಉಗ್ರರಿಗೂ ಏನಾದರೂ ನಂಟಿದೆಯಾ? ಇದುವರೆಗೂ 3 ವೈದ್ಯರು ಸೇರಿ 7 ಶಂಕಿತರ ಬಂಧನ ಆಗಿದೆ. ಫರೀದಾಬಾದ್ನಲ್ಲಿ ಸ್ಫೋಟಕಗಳು ಪತ್ತೆಯಾಗಿತ್ತು. ಆಮೇಲೆ ಗುಜರಾತ್ನ ATSನವರು ಅರೆಸ್ಟ್ ಮಾಡಿದ್ರು ಈ ಶಂಕಿತ ಉಗ್ರರನ್ನ. ಅಲ್ಲಿ ವಿಚಾರಣೆ ಮಾಡಿದಾಗ ಇವರು ದೇಶದ ದೆಹಲಿ, ಅಹಮದಾಬಾದು ಕೆಲವು ಕಡೆಗಳಲ್ಲಿ ವಿಧ್ವಂಸಕ ಕೃತ್ಯನ ಮಾಡಲಿಕ್ಕೆ ಸ್ಕೆಚ್ ಹಾಕಿದ್ರು. ಹಾಗಾಗಿನೇ ಅವರಿಗೂ ಮತ್ತು ಈ ಘಟನೆಗೂ ಏನಾದರೂ ನಂಟಿರಬಹುದಾ? ಅವರಿಂದ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿತ್ತು. ಮತ್ತು ಇದೇನೋ ರೈಸಿಂಗ್ ಕೆಮಿಕಲ್ ಅಂತೆ, ಅದನ್ನು ಇಟ್ಕೊಂಡು ಸ್ಫೋಟವನ್ನು ಮಾಡಬೇಕು ಅನ್ನುವಂಥ ಪ್ಲಾನ್ ಮಾಡಿದ್ರಂತೆ. 3 ವೈದ್ಯರು ಸೇರಿ 7 ಜನ ಅರೆಸ್ಟ್ ಆಗಿದ್ದಾರೆ. ಹಾಗಾಗಿನೇ ಈಗ ಬಹಳ ಅನುಮಾನಗಳು ವ್ಯಕ್ತವಾಗ್ತಾ ಇರೋದು ಅವರದ್ದೇ ಏನಾದರೂ ಕೈವಾಡ ಇರಬಹುದಾ ಅಂತ. ಯಾಕಂದರೆ ದೆಹಲಿಯ ಕೆಂಪುಕೋಟೆಯ ಸುತ್ತಮುತ್ತ ಯಾವ ರೀತಿಯ ಇಂಥ ಘಟನೆಗಳು ಇತಿಹಾಸದಲ್ಲಿ ಯಾವತ್ತೂ ಆಗಿರಲಿಲ್ಲ. ಸಣ್ಣ ಪುಟ್ಟ ಸ್ಫೋಟಗಳಾಗಿದ್ವು, ಜನನಿಬಿಡ ಪ್ರದೇಶದಲ್ಲಿ ಈ ರೀತಿಯಾದಂತಹ ಘಟನೆಗಳಾಗಿರಲಿಲ್ಲ ಕೆಂಪುಕೋಟೆ ಸುತ್ತಮುತ್ತ. ಈಗ ನಿಜಕ್ಕೂ ಆತಂಕ ಕಾರಣ ಆಗ್ತಾ ಇದೆ. ಐತಿಹಾಸಿಕ ಕೆಂಪುಕೋಟೆಯ ಸುತ್ತಮುತ್ತ ಭದ್ರತೆ ಇದ್ದರೂ ಕೂಡ ಈ ಘಟನೆ ಯಾಕೆ ಆಯಿತು? ಜೊತೆಗೆ ಆ ಇಕೋ ವ್ಯಾನ್ ಏನಿದೆ ಅಲ್ವಾ, ಮಾರುತಿ, ಅದರೊಳಗಡೆ CNG ಇದೆ ಅಲ್ವಾ, ಅದರಿಂದ ಸ್ಫೋಟ ಏನಾದರೂ ಸಂಭವಿಸಿರ್ಬೋದಾ? ಅದನ್ನು ಅಲ್ಲಿ ಯಾರು ಪಾರ್ಕ್ ಮಾಡಿದ್ರು? CCTVಲಿ ಯಾವ ಏನೆಲ್ಲ ರೆಕಾರ್ಡ್ ಆಗಿದೆ? ಯಾಕೆಂದರೆ ಸಿಕ್ಕಾಪಟ್ಟೆ ಪ್ರವಾಸಿಗರು ಬರುವಂಥ ಪ್ರದೇಶ ಅದು. ಬಸ್ಗಳು ಸಿಕ್ಕಾಪಟ್ಟೆ ವೆಹಿಕಲ್ಗಳಿದ್ವು, ಅಲ್ಲೆಲ್ಲ ಒಳಗಡೆ ಪ್ರಯಾಣಿಕರು ಕೂತಿದ್ರು. ಆಟೋಗಳು, ಆಟೋ ಸ್ಟ್ಯಾಂಡ್ ಕೂಡ ಇದೆ ಅಲ್ಲಿ, ಪಾರ್ಕಿಂಗ್ ಜಾಗ ಅದು. ಗೃಹ ಕಾರ್ಯದರ್ಶಿಯೊಂದಿಗೆ ಅಮಿತ್ ಶಾ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಘಟನೆ ಬಗ್ಗೆ ಮಾಹಿತಿನ ಪಡಿತಾ ಇದ್ದಾರೆ. ಘಟನೆ ಹೇಗಾಯಿತು, ಸಾವಿನ ಸಂಖ್ಯೆ ಎಷ್ಟು, ಕ್ಷಣದ ಅಪ್ಡೇಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಅಮಿತ್ ಶಾ. ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಗೃಹ ಕಾರ್ಯದರ್ಶಿಯೊಂದಿಗೆ ಅಮಿತ್ ಶಾ ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದೇಶದ ಭದ್ರತೆ ವಿಚಾರ ಇದು. ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯ ಏನಾದರೂ ಇದರ ಹಿಂದೆ ಉದ್ದೇಶ ಇರಬಹುದಾ? ಕ್ಷಣದ ಮಾಹಿತಿಯನ್ನು ಅಮಿತ್ ಶಾ ಅವರು ಗೃಹ ಕಾರ್ಯದರ್ಶಿಯೊಂದಿಗೆ ತೆಗೆದುಕೊಳ್ತಾ ಇದ್ದಾರೆ. ಯಾಕಂದರೆ ಪುಲ್ವಾಮಾದಲ್ಲಿ ಸಾವು ನೋವಾದ ಸಂದರ್ಭದಲ್ಲಿ ನಮ್ಮ ಸೈನಿಕರೇನು ಹುತಾತ್ಮರಾದರು, ಆ ಟೈಮ್ನಲ್ಲೂ ಪ್ರಶ್ನೆಗಳೆದ್ದಿತ್ತು ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. चलो मैं अभी करता हूँ। निशान जी, चोट आपको कैसे आई है? भाई मेरे आगे गाड़ी चल रही थी, कार कम से कम 1-2 फुट की दूरी पे थी, उसकी गाड़ी में बम फटा जाने क्या था, वो फटा था। कौन सी गाड़ी थी? एसेंट थी जाने, स्विफ्ट डिजायर थी। चलो मैं अभी करता हूँ। निशान जी, चोट आपको कैसे आई है? भाई मेरे आगे गाड़ी इतना ज़ोरदार धमाका हुआ है, वहाँ पर इतनी ज़ोरदार तेज़ आवाज़ आई कि एकदम से शॉक्ड हो गए। फिर मेरे पास में फ़ोन्स भी आए काफ़ी सारे। हमने कहा क्या हुआ, हमने कहा धमाका हुआ है। उसके बाद हमने दूर से आके देखा, हमने दूर से हम क्योंकि करीब में जा नहीं सकते थे। फिर यहाँ पे साइड में हमने देखा इंसान का हाथ पड़ा हुआ, पूरा फटा हुआ। फिर आगे उस साइड देखा तो फेफड़ा पड़ा हुआ इंसान का। फिर इतना ये आदमी सोच भी नहीं सकता कि एकदम से हुआ तो क्या हुआ इंसान। गाड़ी इको बताई जा रही है, फिर सर, क्या पता गाड़ी वहाँ पे होंडाई का वो पड़ा हुआ है पूरा, उसके साथ में फेफड़ा। ಕಾರು ಸ್ಫೋಟದ ತನಿಖೆಯನ್ನ ಆರಂಭಿಸಿದ್ದಾರೆ ದೆಹಲಿ ಪೊಲೀಸರು. ಸ್ಫೋಟದ ಸ್ಥಳದ ಸುತ್ತಮುತ್ತಲ CCTV ಪರಿಶೀಲನೆ ಮಾಡ್ತಾ ಇದ್ದಾರೆ. ದೆಹಲಿ ಪೊಲೀಸ್ ಕಮಿಷನರ್ ಮಾಹಿತಿ ಕೊಟ್ಟಿದ್ದಾರೆ. ಈಗ ಈ ಘಟನೆ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ CCTV ಮುಖ್ಯವಾಗುತ್ತೆ. ಅಲ್ಲಿ ಯಾರು ಬಂದಿದ್ದಾರೆ, ಯಾರು ಹೋಗಿದ್ದಾರೆ, ಮತ್ತು ಆ ಕಾರ್ ಯಾರದ್ದು, ನಂಬರ್ ಪ್ಲೇಟ್ ಏನಾದರೂ ಇದೆಯಾ, ಯಾರ ಹೆಸರು ಮೇಲಿದೆ, ಅದಕ್ಕೆ ಓನರ್ ಯಾರು, ಅಲ್ಲಿ ಬಂದವನು ಯಾರು, ಇದೆಲ್ಲವೂ ಕೂಡ ಗೊತ್ತಾಗಬೇಕು. ಕೆಂಪುಕೋಟೆ ಬಳಿ ಸ್ಫೋಟಕ್ಕೆ ಕೇಜ್ರಿವಾಲ್ ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದರೆ ಇಲ್ಲಿ ಟಾರ್ಗೆಟ್ ಆಗಿರೋದು ಕೆಂಪುಕೋಟೆ. ಅಂದರೆ ಇಲ್ಲಿ ಸಾಕಷ್ಟು ಸಂಖ್ಯೆಯ ಸಾವು ನೋವನ್ನು ಮಾಡುವಂಥ ಉದ್ದೇಶ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಭಾರೀ ಪ್ರಮಾಣದ ಸ್ಫೋಟವನ್ನು ಮಾಡಿ ಸಾವು ನೋವನ್ನು ಕೂಡ ಹೆಚ್ಚಳು ಮಾಡುವಂಥ ಒಂದು ದುರುದ್ದೇಶ, ವಿಧ್ವಂಸಕ ಚಟುವಟಿಕೆಯ ಅನುಮಾನಗಳು ಕಂಡು ಬರ್ತಾ ಇದ್ದಾವೆ. ಕೆಂಪುಕೋಟೆಯ ಅಣತಿ ದೂರದಲ್ಲೇ
ಅಲ್ಲೇ ಒಂದು 50ರಿಂದ 100 ಹೆಜ್ಜೆ ಚಾಂದಿನಿ ಚೌಕು, ಆಮೇಲೆ ಲಾಲ್ ಕಿಲಾ, ಈ ಗೇಟ್ ನಂಬರ್ 1 ಮೆಟ್ರೋ ಅಲ್ಲಿ ಆಗಿರುವಂಥ ಒಂದು ಸ್ಫೋಟ ಇದು. ನೋಡಿ, ಇಂಡಿಯಾ ಗೇಟ್ ಇದೆ, ಸಂಸತ್ ಭವನ ಇದೆ, ಅಲ್ಲಿ ಜಾಸ್ತಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಇಲ್ಲಿ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಏನಾದರೂ ಅದೇ ರೀತಿ ಈಗ ನೋಡಿ ಭಾರೀ ಪ್ರಮಾಣದ ಸ್ಫೋಟಗಳು ಏನಾದ್ರು ಇರಿಸಿದ್ರೆ ಅದು ಹೇಗೆ ಬಂತು ಅನ್ನೋದು ಪ್ರಶ್ನೆ ಇಲ್ಲ. ಸ್ಫೋಟಕಕ್ಕೆ ಬಳಸಿರುವಂತಹ ವಸ್ತುಗಳ ಪರಿಶೀಲನೆ ಆಗ್ತಾ ಇದೆ. ಅಲ್ಲಿ NIA ಅಧಿಕಾರಿಗಳು ವಸ್ತುಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ಸ್ಫೋಟಕಕ್ಕೆ ಬಳಸಿರುವಂತಹ ವಸ್ತುಗಳನ್ನ ವಶಕ್ಕೆ ತೆಗೆದುಕೊಂಡು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವ ಮಾದರಿಯ ಸ್ಫೋಟಕಗಳನ್ನ ಇಲ್ಲಿ ಬಳಸಿರಬಹುದು ಅಂತ ಹೇಳಿ, ಬ್ಯಾಟ್ರಿ, ವೈರು, ಡೈನಮೈಟ್ ಏನಾದರೂ ಪತ್ತೆಯಾಗಿರ್ಬೋದಾ, ಅಥವಾ ಕಚ್ಚಾ ಬಾಂಬಾ, ಕೆಮಿಕಲ್ ಬಾಂಬಾ, ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಅಲ್ಲಿ ಸಿಕ್ಕಂಥ ವಸ್ತುಗಳ ಮೇಲೆ ಈಗ ಘಟನೆಗೆ ಕಾರಣ ಗೊತ್ತಾಗಬೇಕಾಗಿದೆ. ಒಂದು ಕಡೆ CCTV ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ, ಸ್ಥಳೀಯರನ್ನು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ, ಪ್ರತ್ಯಕ್ಷದರ್ಶಿಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಬಟ್ ಈಗ ಸಾವನ್ನಪ್ಪಿದಂಥವರ ಹಿನ್ನೆಲೆ ಕೂಡ ಗೊತ್ತಾಗಿಲ್ಲ.